ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಇದೇ ನೋಡಿ ನಾವು ಗಂಗಮ್ಮನ ಮಾಡೋ ಜಾಗ. ನಾವು ಆಡು ಭಾಷೆಯಲ್ಲಿ ದೊಣೆ ಅಂತ ಕೂಡ ಕರಿತೀವಿ. ಅಲ್ಲಿ ಇಷ್ಟು ಎತ್ತರವಾಗಿರೋ ಈ ಬೆಟ್ಟದಲ್ಲಿ ಈ ನೀರು ಎಲ್ಲಿಂದ ಉದ್ಭವ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ತಾನೇ ಎಲ್ಲರೂ ದೇವರ ಸೃಷ್ಟಿ ಅನ್ನೋದು. ನೀರನ್ನು ನೀವು ಎಷ್ಟೇ ದಿನ ಶೇಖರಣೆ ಮಾಡಿಟ್ಟರೂ ಕೂಡ ಏನೂ ಆಗಲ್ಲ. ಇದು ನಮ್ಮ ಓನ್ ಎಕ್ಸ್ಪೀರಿಯೆನ್ಸು. ನಾವು ಯಾವಾಗ ದೇವ್ರು ಮಾಡೋಕ್ಕೆ ಹೋದರೂ ಅಲ್ಲಿಂದ ನೀರು ತಗೊಂಬಂದು ಸ್ಟೋರ್ ಮಾಡ್ಕೊತೀವಿ. ನಾನು ಆಗಲೇ ಮೊದಲೇ ಹೇಳ್ದಂಗೆ ಇಲ್ಲಿಗೆ ಹೋಗ್ಬೇಕಾದ್ರೆ ನಾವು ಪ್ರತಿಯೊಂದು ಐಟಮ್ಸ್ನೂ ನೆನಪಿಸ್ಕೊಂಡು ಪೂಜೆಗೆ ಅಂತ ತುಂಬ್ಕೊಂಡು ಹೋಗಬೇಕು. ಯಾಕೆ ಅಂದರೆ ಅಲ್ಲಿ ಯಾವುದೇ ಒಂದು ಐಟಮ್ ಮಿಸ್ ಆದರೂ, ಈವನ್ ಒಂದು ಚಿಕ್ಕ ಬೆಂಕಿ ಪೊಟ್ಟಣ ಮಿಸ್ ಆದರೂ ಅಲ್ಲಿ ಸಿಕ್ಕಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ಆದಷ್ಟು ಒಟ್ಟಿಗೆ ಮಾಡ್ತಿರ್ತೀವಿ ಈ ಥರ ಪೂಜೆಗಳನ್ನ. ಇಲ್ಲಿ ನೋಡ್ತಾ ಇದ್ದೀರಾ, ಎಲ್ಲ ಹಣ್ಣು ಕಾಯಿ ಎಲ್ಲ ಜೋಡಿಸಿಟ್ಟಿದ್ದಾರೆ. ಮುಖ್ಯವಾಗಿ ಚಿಗಣಿ ಮತ್ತು ತಂಬಿಟ್ಟು ಮಾಡ್ತೀವಿ. ಚಿಗಣಿ ಅಂದರೆ ಅದೇ ಎಳ್ಳುಂಡೆ ಮಾಡ್ತೀವಲ್ಲ, ಅದನ್ನು ನಾವು ಚಿಗಣಿ ಅಂತ ಕರಿತೀವಿ. ಅದಾದಮೇಲೆ ಅಕ್ಕಿ ಹಿಟ್ಟಲ್ಲಿ ತಂಬಿಟ್ಟು ಮಾಡ್ತೀವಿ. ಅವೆರಡೇ ಇಲ್ಲಿ ಶ್ರೇಷ್ಠ ಅಂತ ಹೇಳ್ಬೋದು. ಎಲ್ಲ ಕಡೆ ಗಂಗಮ್ಮನ ಮಾಡಬೇಕಾದ್ರೂ ಆಲ್ಮೋಸ್ಟ್ ಈ ಥರದ್ದು ಮಾಡೇ ಮಾಡ್ತಾರೆ. ಅದು ಬಿಟ್ಟರೆ ಒಂಬಾಳೆ ಪೂಜೆಗೆ ಮತ್ತು ಕಾಯಿ, ಬಾಳೆಹಣ್ಣು ಮತ್ತು ಪೂಜಾ ಐಟಮ್ಸ್ ಏನೇನು ಬೇಕೋ ಅದೆಲ್ಲದನ್ನು ನಾವು ಜೋಡಿಸ್ಕೊಂಡು ತಂದಿದ್ವಿ. ಈ ಚಿಗಳಿ ತಂಬಿಟ್ಟು ಏನಿದೆಯಲ್ಲ ಅದನ್ನು ನಾವು ಅಲ್ಲಿ ಹೋದಾಗಲೇ ಮಾಡೋದು. ಅಂದರೆ ಎಲ್ಲದನ್ನು ಪೌಡರ್ ಮಾಡಿಕೊಂಡು ಇಲ್ಲಿಂದನೇ ತೊಗೊಂಡೋಗಿರ್ತೀವಿ. ಬಟ್ ಅಲ್ಲಿ ಹೋಗಿ ಉಂಡೆ ಎಲ್ಲ ಕಟ್ಕೊಂಡು ಒಬ್ಬರಾದ್ಮೇಲೆ ಒಬ್ಬರು ಎಲ್ಲ ಪೂಜೆ ಮಾಡಿ ದೇವರಲ್ಲಿ ನಮ್ಗೆ ಏನೇನು ಬೇಕು ಅದನ್ನೆಲ್ಲ ಕೇಳಿಕೊಂಡು ದೇವರೇ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಹೇಳಿ ಫೈನಲಾಗಿ ಎಲ್ಲರೂ ಈ ಥರ ಪೂಜೆ ಮಾಡಿ ಆರತಿನ ನೀರಲ್ಲಿ ಅಂದರೆ ಗಂಗಮ್ಮನಲ್ಲಿ ಬಿಡ್ತಾರೆ. ನೀವು ಕೂಡ ಗಂಗಮ್ಮನ ಪೂಜೆ ಮಾಡಿದರೆ ಕಮೆಂಟ್ ಮಾಡಿ, ಮತ್ತು ಈ ರೀಲ್ಸ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ.